ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಸುಮಾರು ಒಂದು ಮಟ್ಕಾ ಕುಲ್ಫಿ ಐಸಿಗೆ 50ರಿಂದ 55 ರೂಪಾಯಿ ಆಗುತ್ತೆ. ಅದೇ ನಾವು ಮನೆಯಲ್ಲೇ ಮಾಡಿದರೆ ಒಂದು ಮಟ್ಕಾ ಕುಲ್ಫಿ ಐಸಿನ ಖರ್ಚಲ್ಲೇ 5ರಿಂದ 6 ಮಟ್ಕಾ ಕುಲ್ಫಿ ಆಗುತ್ತೆ. ಹಾಗೂ ಮನೆಯಲ್ಲೇ ಮಾಡೋದ್ರಿಂದ ಹೈಜಿನಿಕ್ ಕೂಡ ಇರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಗುಲಾಬ್ ಮಟ್ಕಾ ಕುಲ್ಫಿ ಮಾಡ್ತಿರೋದ್ರಿಂದ ಮೊದಲು ರೋಸ್ ಪೆಟಲ್ಸ್ನ ಡ್ರೈ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ 3 ಫ್ರೆಶ್ ರೋಸ್ನ ತೊಗೊಂಡಿದ್ದೀನಿ. ಇದೇ ರೋಸ್ ಪೆಟಲಿಂತ್ರನೇ ಗುಲ್ಕನ್ ಸಹ ಮಾಡೋದು. ಈ ರೋಸ್ನ ಒಂದ್ಸಾರಿ ಚೆನ್ನಾಗಿ ತೊಳೆದು ಈ ಥರ ಪೆಟಲ್ಸ್ನೆಲ್ಲ ಹರಿದು ಒಂದು ತಟ್ಟೆಯಲ್ಲಿ ಹಾಕಿ ಇದನ್ನ ಫುಲ್ ಡ್ರೈ ಆಗೋ ತನಕ ಬಿಸಿಲಲ್ಲಿ ಒಣಗಿಸ್ಬೇಕು. ತುಂಬ ಬಿಸಿಲಿದ್ರೆ ಒಂದಿನ ಸಾಕು ಒಣಗೋಕೆ. ನೋಡಿ, ನಾನೀಗ ಒಂದಿನ ಬಿಟ್ಟು ತೋರಿಸ್ತಿದ್ದೀನಿ. ಇಷ್ಟು ಡ್ರೈ ಆಗಿ ಒಣಗಿಸ್ಬೇಕು. ಈ ಥರ ಕ್ರಷ್ ಮಾಡಿದರೆ ಪುಡಿ ಪುಡಿ ಆಗಬೇಕು. ಈಗ ಇದನ್ನು ಹೀಗೆ ಪಕ್ಕಕ್ಕಿಟ್ಟು ಒಂದು ಮಿಕ್ಸಿ ಜಾರಿಗೆ 15ರಿಂದ 20 ಬಾದಾಮಿ ಹಾಗೂ ಗೋಡಂಬಿ, 2 ಏಲಕ್ಕಿ ಹಾಗೂ ಜಾಮೂನ್ ಬೌಲಿಂತ್ರ 3/4 ಬೌಲ್ ಸಕ್ಕರೆ ಹಾಕ್ತಿದ್ದೀನಿ. ನಂತರ 1 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ಹಾಕಿ ಈಗ ಇದನ್ನ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಈ ಥರ ತರಿಯಾಗಿರಬೇಕು, ತುಂಬ ನೈಸ್ ಆಗಬಾರ್ದು. ಈಗ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟು ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಲ್ಲಿ ಮಾಡ್ತಿದ್ದೀನಿ. 2ರಿಂದ 3 ಸೌಟ್ ಇದೇ ಹಾಲನ್ನು ಒಂದು ಬೌಲ್ಗೆ ತೆಗೆದುಕೊಂಡು ಈಗ ಈ ಹಾಲಿಗೆ ಪುಡಿ ಮಾಡಿದ ಬಾದಾಮ್ ಹಾಗೂ ಗೋಡಂಬಿ ಪುಡಿನ ಹಾಕ್ತಿದ್ದೀನಿ. ನಂತರ ಇದಕ್ಕೇನೆ 1 ಸ್ಪೂನ್ ಮಿಲ್ಕ್ ಪೌಡ್ರ್ ಹಾಕಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಬೇಕು. ನನ್ನ ವಿಡಿಯೋನ ನೀವು ಇದೇ ಮೊದಲು ನೋಡ್ತಿದ್ದೀನಿ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಇನ್ನು ಮುಂದೆ ನಾ ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. ಈಗ ಇದನ್ನು ಕಾಯಲು ಇಟ್ಟಿರುವ ಹಾಲಿಗೆ ಹಾಕ್ತಿದ್ದೀನಿ. ಮಿಕ್ಸ್ ಮಾಡ್ತಾನೆ ಹಾಕೋದೇನು ಬೇಡ, ಗಂಟಾಗೋದಿಲ್ಲ ಇದು. ನೋಡಿ, ಈಗ ಹಾಕಿದ ನಂತರ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಒಂದು ಬಾರಿ. ಈಗ ಇದು ಚೆನ್ನಾಗಿ ಕುದಿಬೇಕು, ಮಧ್ಯ ಮಿಕ್ಸ್ ಮಾಡ್ತಾನೆ ಇರಿ. ನೋಡಿ, ಈಗ ಹಾಲು ಸ್ವಲ್ಪ ಗಟ್ಟಿಯಾಗಿದೆ. ಈಗ ಇದಕ್ಕೆ ರೋಸ್ ಪೆಟಲ್ನ ಹಾಕ್ತಿದ್ದೀನಿ. ನಾನು ನಿಮಗೆ ಮೊದಲೇ ತೋರಿಸಿದ ಹಾಗೆ ಡ್ರೈ ಮಾಡಿದ ರೋಸ್ ಪೆಟಲ್ ಇದು. ಈಗ ಇದನ್ನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದು ಚೆನ್ನಾಗಿ ಕಾದು ಕುದ್ದು ಗಟ್ಟಿಯಾಗಬೇಕು. ಆ ಹಂತದವರೆಗೂ ಕುದಿಸ್ಬೇಕು. ನೋಡಿ, ಈಗ ಮತ್ತಷ್ಟು ಗಟ್ಟಿಯಾಗಿದೆ. ಈಗ ಇನ್ನೂ ಇದು ಗಟ್ಟಿಯಾಗುತ್ತೆ. ಲೋ ಫ್ಲೇಮಲ್ಲೇ ಕುದಿಸ್ತಿದ್ದೀನಿ. ನೋಡಿ, ಇದು ಈಗ ಗಟ್ಟಿಯಾಗಿದೆ ಕುದ್ದು. ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿಯಾಗುತ್ತೆ. ನೋಡಿ, ಈಗ ಇದು ತಣ್ಣಗಾಗಿದೆ. ಈಗ ಇದನ್ನು ಈ ಥರ ಸಣ್ಣ ಮಡಿಕೆಗೆ ಹಾಕ್ತಿದ್ದೀನಿ. ಇವು ಮಡ್ಕಾ ಕುಲ್ಫಿ ಐಸ್ದೆ ಮಡಿಕೆಗಳು. ಒಂದು ಬಾರಿ ಚೆನ್ನಾಗಿ ಮಡಿಕೆ ತೊಳೆದು ಮಾಡಿದ ಬಾದಾಮ್ ಹಾಲು ಮಿಕ್ಸನ್ನು ಈಗ ಈ ಮಡಿಕೆಗೆಲ್ಲ ಹಾಕಿ ಮತ್ತೆ ಇದ್ರ ಮೇಲೆ ಕಟ್ ಮಾಡಿದ ಡ್ರೈ ರೋಸ್ ಪೆಟಲ್ನ ಹಾಕಿ ಈಗ ಇದನ್ನು 8 ಅವರ್ ಡೀಪ್ ಫ್ರೀಝರಲ್ಲಿ ಫ್ರೀಸ್ ಮಾಡಬೇಕು ಅಥವಾ 1 ಓವರ್ ನೈಟ್ ಫ್ರೀಸ್ ಮಾಡಬೇಕು. ಈಗ ಇದರ ಕ್ಯಾಪ್ಗಳನ್ನು ಹಾಕಿ, ಕ್ಯಾಪ್ಗಳಿಲ್ಲ ಅಂದರೆ ಪಾಲಿಥಿನ್ ಶೀಟ್ ಸಹ ಹಾಕ್ಬೋದು, ಇಲ್ಲ ಅಂದರೆ ಈ ಥರ ಹಾಲಿನ ಕವರ್ ಸಹ ಹಾಕಿ ಕವರ್ ಮಾಡಿ ಈಗ ಓವರ್ನೈಟ್ ಫ್ರೀಝರಲ್ಲಿಟ್ಟು ಫ್ರೀಸ್ ಮಾಡಿ ನಾನು ಮರುದಿನ ತೋರಿಸ್ತಿದ್ದೀನಿ ಮತ್ತೆ. ನೋಡಿ, ಈಗ ಗುಲಾಬ್ ಮಟ್ಕಾ ಬಾದಾಮ್ ಕುಲ್ಫಿ ರೆಡಿಯಾಗಿದೆ. ನೋಡಿ, ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ಈ ಥರ ಈಸಿಯಾಗಿ ಮಟ್ಕಾ ಕುಲ್ಫಿ ಮಾಡ್ಕೊಳ್ಬಹುದು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾದರೆ ನೀವು ಸಹ ಈ ಗುಲಾಬ್ ಬಾದಾಮ್ ಮಟ್ಕಾ ಕುಲ್ಫಿನ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.